ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ನಂದು ಹಳಿ ವಿಡಿಯೋ ನೋಡಿದ್ರೆ ಗೊತ್ತಾಕತಿ. ನಾ ಬಾಗಲಕೋಟೆಯಿಂದ ಹುಬ್ಳಿ ಜಂಕ್ಷನಿಗೆ ಪ್ಯಾಸೆಂಜರ್ ಟ್ರೈನ್ ತೊಗೊಂಬಂದಿದ್ದೆ. ಈಗ ನಮ್ಮ ಮತ್ತು ಅದೇ ವಿಡಿಯೋದಾಗ ಹೇಳಿದ್ನೇ ರೀ, ಹುಬ್ಳಿ ಜಂಕ್ಷನಿಂದ ಯಶವಂತಪುರಕ್ಕೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಒಳಗೆ ಟ್ರಾವೆಲ್ ಮಾಡ್ತೀನಿ ಅಂತ. ಟೈಮ್ ಆಗಾಕತ್ತೈತಿ ಈಗ ನೋಡಿರಿ, ಕರೆಕ್ಟ್ ಟೈಮ್ ಆಗಾಕತ್ತೈತಿ ಈಗ 7:59. ಇನ್ನೇನು 8 ಗಂಟೆ ಆಯಿತು. ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿ ಈಗ ನವಲಗುಂದ ರೋಡ್ ಡಿಪಾರ್ಟ್ ಆಗೈತಿ. ಅದು ಕರೆಕ್ಟ್ 8:20 ಇಲ್ಲಿ ಬಂದ 8:40 ಇಲ್ಲಿಂದ ಹೊರಡತ್ತದ ರಾತ್ರಿ. ಬರ್ರಿ, ಆ ಟ್ರೈನ್ ಬರಲಿ, ಆ ಟ್ರೈನ್ ಜರ್ನಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಹುಬ್ಳಿ ರೈಲ್ವೆ ಸ್ಟೇಷನಾಗ ಏನೋ ತೋರಿಸ್ತೀನಿ ನಿಮ್ಗೆ. ಯಶವಂತಪುರಿಂದ ಗಯಾಕ್ಕೆ ಹೊಂಟಿರೋ ಭಾರತ್ ಗೌರವ ಕರ್ನಾಟಕ ಭಾರತ್ ಗೌರವ ಟ್ರೈನ್ ನಿಂತೈತೆ ನೋಡ್ರಿ, ಕಾಶಿ ದರ್ಶನ ಅಂತೇಳಿ. ಬರ್ರಿ, ನಾವು ಯಾವ್ದಾರ ಒಂದು ಭಾರತ್ ಗೌರವ ಟ್ರೈನಿಂದ ವಿಡಿಯೋ ಮಾಡೋನು ಸಾಧ್ಯದೊಳಗೆ. ಯಾವುದಂತ ಗೊತ್ತಿಲ್ಲ, ಒಟ್ಟು ಒಂದು ಭಾರತ್ ಗೌರವ ಟ್ರೈನಿಂದ ವಿಡಿಯೋ ಬರುತ್ತೆ. ಇದಕ್ಕೆ ಡೆಡಿಕೇಟೆಡ್ ಪ್ರೈಸ್ ಇರುತ್ತೆ ಮತ್ತು ಡೆಡಿಕೇಟ್ ಎಲ್ಲ 3rd AC ಕೋಚಸ್ ರೀ. ಇದು ಯಶವಂತಪುರಿಂದ ಸ್ಟಾರ್ಟ್ ಆಗಿ ಯಶವಂತಪುರ, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ನೆಕ್ಸ್ಟ್ ಬೆಳಗಾವಿ ಒಳಗೆ ಪ್ಯಾಸೆಂಜರ್ನ ಪಿಕ್ ಮಾಡ್ಕೋತೈತಿ. ಪಿಕ್ ಮಾಡ್ಕೊಂಡು ಕೈಸಿ ಹೋಗ್ಬೋದು. ಈ ಟ್ರೈನಿಂದ ಟಿಕೆಟ್ ಬಂದುಬಿಟ್ಟು 20,000 ಇರುತ್ತೆ ರೀ. ನಿಮ್ಗೆ ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ 5,000 ರೂಪಾಯಿ ರಿವಾರ್ಡ್ ಕೊಡುತ್ತೆ. ಅಂದ್ರೆ 5,000 ರೂಪಾಯಿ ನಿಮ್ಗೆ ಇದಕ್ಕೆ ಕನ್ಸೆಷನ್ ಆಗತ್ತೆ ರೀ ಸ್ಟೇಟ್ ಗೌರ್ಮೆಂಟಿಂದ. 20,000 ಇದ್ರೆ 15,000 ಅಷ್ಟೇ ಪೇ ಮಾಡಿ ನೀವು ಇದ್ರೊಳಗೆ ಟ್ರಾವೆಲ್ ಮಾಡ್ಬೋದು. ಬರೀ ನಾವು ಯಾವತ್ತರ ಒಂದಿನ ಟ್ರಾವೆಲ್ ಮಾಡೋಣ ಇದ್ರೊಳಗೆ. ನೋಡಿರಿ, AC ಸ್ಲೀಪರ್ ಎಲ್ಲ 3rd AC ಸ್ಲೀಪರ್ ಕ್ಲಾಸ್ ಇರ್ತಾವೆ ಇದ್ರೊಳಗೆ. ಯಾವ್ಯಾವ ಊರು ತೋರಿಸ್ತಾರಲ್ರಿ ಇದ್ರೊಳಗೆ ಎಲ್ಲ ಇದ್ರ ಮ್ಯಾಗ ಟ್ರೈನ್ ಮ್ಯಾಗ ರ್ಯಾಪ್ ಮಾಡಿರ್ತಾರೆ. ನೋಡಿ, ದೊಡ್ಡ ಗಣಪತಿ ದೇವಸ್ಥಾನ ನೋಡ್ರಿ. ಕರ್ನಾಟಕ ಸಂಪರ್ಕ ಕ್ರಾಂತಿ ಪ್ಲಾಟ್ಫಾರ್ಮ್ ನಂಬರ್ 4 ಬರುತ್ತೆ. ಈಗ ನೀವು ಟ್ರೈನ್ ನೋಡಾಕ್ತಿರಲ್ರಿ, ಇದು ಪ್ಲಾಟ್ಫಾರ್ಮ್ ನಂಬರ್ 5ದಾಗ ಹುಬ್ಳಿಯಿಂದ ಹೈದ್ರಾಬಾದ್ ಹೊರಡು ಎಕ್ಸ್ಪ್ರೆಸ್ ಟ್ರೈನ್ ನಿಂತೈತಿ. ಹುಬ್ಳಿ ಹೈದ್ರಾಬಾದ್ ಎಕ್ಸ್ಪ್ರೆಸ್. ಈಗ ಪ್ಲಾಟ್ಫಾರ್ಮ್ ನಂಬರ್ 3ದಾಗ ಯಾವ ಟ್ರೈನ್ ನಿಂತೈತಿ ಗೊತ್ತೇನ್ರಿ? ಹುಬ್ಳಿಯಿಂದ ಕರ್ನೂಲ್ ಸಿಟಿಗೆ ಹೋಗೋ ಟ್ರೈನ್ ನಿಂತೈತ್ರಿ. ಈಗ ಮೊನ್ನೆ ಬಿಟ್ಟಾರ ಇದನ್ನ, ಅಂದ್ರೆ ಸ್ಪೆಷಲ್ ಟ್ರಯಲ್ ರನ್ ಅಂತೇಳಿ ಆಟ ಇಟ್ಬಿಟ್ರೆ ಇದನ್ನ. ಹುಬ್ಳಿ ಕರ್ನೂಲ್ ಸಿಟಿ ನೋಡ್ರಿ. ಅದಕ್ಕೆ ವ್ಯಾಗ್ 9 ಹಾಕ್ಯಾರೋ, ಡೀಸೆಲ್ ವ್ಯಾಗ್ 9 ಎಲೆಕ್ಟ್ರಿಕಲ್. ಡೀಸೆಲ್ದಾಗ ಆಗೇಳಿ ಬನ್ನಿ ಅದಕ್ಕೆ ಡೀಸೆಲ್ ಅಂತ ಬಂತು ಬಾಯಿಗೆ. ವ್ಯಾಗ್ 9 ಎಲೆಕ್ಟ್ರಿಕಲ್ ಲೋಕೋ ಹಾಕ್ಯಾರ. ಅದಕ್ಕೆ ಏನೈತಲ್ರಿ ಡೀಸೆಲ್ ಲೋಕೋ ಹಾಕ್ಯಾರ ನೋಡ್ರಿ ಹೈದ್ರಾಬಾದ್ ರೂಟಿಗೆ. ಯಾಕಂದ್ರೆ ಆ್ಯಸ್ ಯೂಶುವಲ್ ಗದಗ ಮ್ಯಾಗ ಹಿಂಗೆ ಹೋಗೋದ್ರಿ. ಗದಗ ಜಂಕ್ಷನ, ಬಾಗಲಕೋಟೆ ಜಂಕ್ಷನ, ವಿಜಯಪುರ, ಸೋಲಾಪುರ ಹೋಗಿ ಹಿಂಗೆ ಹೈದ್ರಾಬಾದ್ ಹೋಗ್ಕಂಡ್ರಿ ಇವ್ ಕರ್ನೂಲ್ ಸಿಟಿ. ಇದು ಕರ್ನೂಲ್ ಗಾಡ್ರಿ. ಗದಗ ಜಂಕ್ಷನ, ಬಳ್ಳಾರಿ ಜಂಕ್ಷನ, ದೋಣ್ ಜಂಕ್ಷನ್, ಅದ್ರ ಮ್ಯಾಗ ಕರ್ನೂಲ್ಗೆ ಹೋಗತ್ತೆ ನೋಡ್ರಿ ಇದು. ನೋಡ್ರಿ ಹಾಂಗಾತ ಡಿಪಾರ್ಟ್ ಹಾಕತ್ತಾನೆ ಇನ್ನು. ನೋಡೋಣ ಬರ್ರಿ. ನೋಡ್ರಿ, ಹುಬ್ಳಿ ಕರ್ನೂಲ್ಗ ಡಿಪಾರ್ಟ್ ಆತ್ ನೋಡ್ರಿ. ಸ್ಪೆಷಲ್ ಎಲ್ಲಾನು ಅನ್ರಿಸರ್ವ್ಡ್ ಕೋಚ್ ಅದಾವ್ರಿ ಇದನ್ನ. ಯಾಕಂದ್ರೆ ನೀವು ಬೇಕಾದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಟ್ವಿಟರ್ದಾಗ ನೆಕ್ಸ್ಟ್ ಫೇಸ್ಬುಕ್ ಪೇಜ್ನಾಗ ನೋಡ್ರಿ, ಎಲ್ಲಾನು ಅನ್ರಿಸರ್ವ್ಡ್ ಕೋಚ್ ಹಾಕಿ ಓಡಿಸ್ತೀವಿ ಅಂತೇಳಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ರು ನೋಡ್ರಿ. ಎಲ್ಲಾನು ಜನರಲ್ ಕೋಚ್ ಅದಾವ್ರಿ ಇದಕ್ಕೆ. ನಿಮ್ಗೊಂದು ಏನೋ ತೋರಿಸ್ಬೇಕಿತ್ರಿ, ಅಲ್ಲೇ ಮಾಡ್ತೇನೆ ರೀ. ಅಲ್ಲಿ ಒಂದು ನಿಮ್ಗೆ LHB ಕೋಚ್ ಕಾಣಕತ್ತೈತಲ್ರಿ, ಅದು ಯಾವ ಟ್ರೈನ್ ಗೊತ್ತೈತೇನ್ರಿ? ಹುಬ್ಳಿಯಿಂದ ಯೋಗನಗರ ಋಷಿಕೇಶ ಅಂದ್ರೆ ಸೀದಾ ಕೇದಾರ್ನಾಥಕ್ಕೆ ಹೋಗ್ಬೇಕಂದ್ರೆ ಆ ಟ್ರೈನ್ ಹತ್ಬೇಕು ನೋಡ್ರಿ ನೀವು. ಸ್ಪೆಷಲ್ ಬಿಟ್ಟಾರ ಅದು. ಇಲ್ಲಿಂದ ಸೀದಾ ಯೋಗನಗರಿ ಋಷಿಕೇಶಕ್ಕೆ ಹೋಗುತ್ತಾ. ಋಷಿಕೇಶಿಂದ ಹರಿದ್ವಾರಿಂದ ನೀವು ಆರಾಮ್ ಕೇದಾರ್ನಾಥಕ್ಕೆ ಹೋಗ್ಬೋದು ನೋಡ್ರಿ. ಟ್ರೈನ್ ನಂಬರ್ 07363 ಹುಬ್ಬಳ್ಳಿ ಯೋಗನಗರ ಋಷಿಕೇಶ ಅಂತ ಡಿಸ್ಪ್ಲೇ ಆಗತ್ತೆ ನೋಡ್ರಿ. ಈಗ ಹುಬ್ಳಿ ಹೈದ್ರಾಬಾದ್ ಬಂತದ ನೋಡ್ರಿ. ಈ ಟ್ರೈನ್ 8:30ಕ್ಕೆ ಹೊರಡತ್ತ. ಈಗ 8:20 ಆಗೈತಿ. ಇನ್ನು 10 ನಿಮಿಷನಾಗ ಅದು ಡಿಪಾರ್ಟ್ ಆಗತ್ತೆ ನೋಡ್ರಿ. ಇಲ್ಲಿ ನಾ ಪ್ಲಾಟ್ಫಾರ್ಮ್ ನಂಬರ್ 4 ನಿಂತೀನಿ. ಸಂಪರ್ಕ ಕ್ರಾಂತಿ ಬರುತ್ತೆ ರೀ ಗದ ನೋಡ್ರಿ. ನೋಡ್ರಿ, ಯೋಗನಗರ ಋಷಿಕೇಶದ ಅನೌನ್ಸ್ಮೆಂಟ್ ಆಯ್ತು ನೋಡ್ರಿ. ಇನ್ನು ನಮ್ದಾಗ ಗಾಡಿ ಬರ್ತೈತಿ. ಈಗ ನಮ್ಗೆ ಅಂದ್ರೆ ಪ್ಲಾಟ್ಫಾರ್ಮ್ ನಂಬರ್ 4ನಾಗ ಈಗ ಜಸ್ಟ್ ಬಾರ್ಮರ್ ಹೋಗೈತ್ರಿ. ಹುಬ್ಳಿ ಬಾರ್ಮರ್ ಟ್ರೈನ್. ಅದಕ್ಕೆ ಇದು ಬಾರ್ಮರ್ ಕೋಚ ತೋರ್ಸಾಕತೈತಿ. ಈಗ ಬರಲಿ, ಸದ್ದ ಚೇಂಜ್ ಆಗತ್ತೆ ನೋಡ್ರಿ. ಇದು ಡಿಸ್ಪ್ಲೇ ಇದೆ ನೋಡ್ರಿ. ಪ್ಲಾಟ್ಫಾರ್ಮ್ ಈಗ ಅನೌನ್ಸ್ ಮಾಡಿದ್ರೆ ನಾನು 4ರಾಗ ನಿಂತಿದ್ನಿ, 3ರಾಗ ಬರತ್ತಂತ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಬರತ್ತೆ ರೀ ಸಂಪರ್ಕ ಕ್ರಾಂತಿ. ಲಾಸ್ಟ್ ಮೂಮೆಂಟ್ನಾಗ ಚೇಂಜ್ ಮಾಡಿಬಿಡ್ತಾರೆ, ಗೊತ್ತಾಗಂಗಿಲ್ಲ. ಬರ್ರಿ ಪ್ಲಾಟ್ಫಾರ್ಮ್ 3ಕ್ಕೆ ಹೋಗುನು. ಹುಬ್ಳಿ ರೈಲ್ವೆ ಸ್ಟೇಷನ್ದಾಗ ಕೆಟ್ಟ ಗೊಂದಲಾಗತೈತಿ. ಪ್ಲಾಟ್ಫಾರ್ಮ್ ನಂಬರ್ 3 ಅಂತೇಳಿ ಅಲ್ಲಿ ಅನೌನ್ಸ್ ಮಾಡಿದ್ರು. ಈಗ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ನಂಬರ್ 4 ಅಂತ ಅನೌನ್ಸ್ ಮಾಡ್ಯಾರ.
ಪ್ಯಾಸೆಂಜರ್ಸ್ ಆಗಲಿಂತ್ರ ಮ್ಯಾಗ ಹತ್ತುದು ಇಳಿದು ಕನ್ಫ್ಯೂಷನ್ ಅದ. ಬರ್ರಿ ನಾ ಅಂದ್ರೆ ಪ್ಲಾಟ್ಫಾರ್ಮ್ 2 ಸತಿ ಆತ್ರಿ ಆ ಕಡೆ ಈ ಕಡೆ ಹೋಗಕತ್ತೀಗ. ಟ್ರೈನ್ ಪ್ಲಾಟ್ಫಾರ್ಮಿಗೆ ಬರಲಿ ಅವಾಗ ನಾ ಹೋಗ್ತೀನಿ. ಸುಳ್ಳ ಅಲ್ಲಿ ತನಕ ಹೋಗಂಗಿಲ್ಲ ರೀ. ಸುಳ್ಳು ಹತ್ತುದು ಇಳಿದು ನಾನು ಇಬ್ಬರನ್ನ ಆ ಕಡೆ ಪ್ಲಾಟ್ಫಾರ್ಮ್ ನಂಬರ್ 3 ಕಳ್ಸೀನಿ ರೀ. ಈಗ ದಾವಣಗೆರೆ ಹೋಗೋರು ನೋಡಿರಿ ಎಲ್ಲರೂ ಅದಾರ. 4 ಅಂತ ಹೇಳಿದೆ, 3 ಅಂತ ಹೇಳಿದೆ ಅಂತೇಳಿ. ಅದು ಬರಲ್ ತಡ್ರಿ, ಅದು ಎಷ್ಟೊತ್ತಿಗೆ ಬರುತ್ತೆ ಅದು ಬಂದಿಂದ ಹೋಗೋಣ. ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಆಗತ್ತಂದ್ರೆ ರೀ, 2 ಸಂಪರ್ಕ ಕ್ರಾಂತಿ ಎಟ್ ಎ ಟೈಮ್ ಬರಾಕತ್ತಾವ. ಒಂದು ಯಶವಂತಪುರಿಂದ ನ್ಯೂ ಡೆಲ್ಲಿಗೆ ಹೋಗು ಸಂಪರ್ಕ ಕ್ರಾಂತಿನೂ ಈಗ ಬರಾಕತ್ತೈತೆ ರೀ. ಅದು 9 ಗಂಟೆ 5 ನಿಮಿಷಕ್ಕೆ ಬರಬೇಕಾಗಿದೆ. ಇನ್ನೊಂದು ಡೆಲ್ಲಿಯಿಂದ ಯಶವಂತಪುರಕ್ಕೆ ಹೋಗ್ಬೇಕಾಗಿದ್ದ 8:35 ಸಂಪರ್ಕ ಕ್ರಾಂತಿ, ಅದು ಎಟ್ ಎ ಟೈಮ್ ಬರಾಕತ್ತಾವ ರೀ. 3-4 ಹಾಗಾಕತ್ತಾರ. ಗ್ಯಾರಂಟಿ ಕನ್ಫ್ಯೂಸ್ ಆಗಿ ಒಂದಿಷ್ಟು ಮಂದಿ ಯಶವಂತಪುರಕ್ಕೆ ಹೋಗೋರು ಗದಗ ಸೈಡ್ ಹೋಗ್ತಾರೆ, ಗದಗ ಸೈಡ್ ಹೋಗೋರು ನ್ಯೂ ಡೆಲ್ಲಿ ಸೈಡ್ ಹೋಗ್ತಾರೆ ನೋಡ್ರಿ. ನನಗೆ ಇನ್ನೂ ಕನ್ಫ್ಯೂಸ್ ಆಗತ್ತೈತೆ ನೋಡ್ರಿ. ಅಲ್ಲಿ ಸಂಪರ್ಕ ಕ್ರಾಂತಿ ಪ್ಲಾಟ್ಫಾರ್ಮ್ ನಂಬರ್ 4. ಓಹೋ ಕರೆಕ್ಟ್ ರೀ. ಅದು ಡೆಲ್ಲಿಗೆ ಹೋಗೋ ಗಾಡಿ ಪ್ಲಾಟ್ಫಾರ್ಮ್ ನಂಬರ್ 4ಗೆ ಬರಾಕತ್ತೈತೆ ರೀ. ಯಶವಂತಪುರಕ್ಕೆ ಹೋಗೋ ಗಾಡಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬರಾಕತ್ತೈತೆ ನೋಡ್ರಿ. ಅದಕ್ಕೆ ನೀವು ಒಂದು ಸತಿ ಯಾವುದಕ್ಕೂ ಪ್ಲಾಟ್ಫಾರ್ಮ್ ಅನೌನ್ಸ್ ಆದರೂ ಭಾಳ ಕೇರ್ಫುಲ್ಲಾಗಿ ಟ್ರೈನ್ ಹತ್ತಿರಿ ನೋಡ್ರಿ. ಎಷ್ಟೋ ಜನ ಆ ಕಡೆಯಿಂದ ಹತ್ತಿ, ನಾ 2 ಸಲ ಹತ್ತಿಳಿದೆ. ಈಗ ಮೇಲೆ ನಿಂತಿದ್ದೆ, ಈಗ ನನಗೆ ಕನ್ಫರ್ಮ್ ಆಯ್ತು. ಬೆಂಗಳೂರಿಗೆ ಹೋಗೋ ಗಾಡಿ ಏನೈತಲ್ಲ ರೀ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬರಾಕತ್ತೈತೆ ನೋಡ್ರಿ. ಆ ಕಡೆ ಡೆಲ್ಲಿಗೆ ಹೋಗೋ ಗಾಡಿ ಪ್ಲಾಟ್ಫಾರ್ಮ್ ನಂಬರ್ 4ಗೆ ಹಾಕಾಕತ್ತಾರೆ. ಅದನ್ನ ಯಾಕೆ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತಾರೆ? 9 ಗಂಟೆ 5 ನಿಮಿಷಕ್ಕೆ ಬರುತ್ತೆ ರೀ. ಅದು 5 ನಿಮಿಷ ಮುಂಚೆ ಅನೌನ್ಸ್ ಮಾಡಿದ್ರೆ ಸಾಕಾಗಿತ್ತು, 5-10 ನಿಮಿಷ ಮುಂಚೆ. ಈಗ ಟೈಮ್ ಆಗತ್ತೈತೆ 8:30. ಇದ್ರೆ 8:30 ಡಿಪಾರ್ಟ್ ಮಾಡಿಸಿ ಅದನ್ನ ಅನೌನ್ಸ್ ಮಾಡಿದ್ರೆ ಭಾಳ ಚಲೋ ಇತ್ತು ನೋಡ್ರಿ. ಯಶವಂತಪುರದ 3ಕ್ಕೆ ಬರ್ತದೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಬರ್ರಿ ಹುಬ್ಳಿ ಟು ಯೋಗನಗರ ರಿಷಿಕೇಶ್ ಸ್ಪೆಷಲ್ ಟ್ರೈನ್ ರೀ. ಟ್ರೈನ್ ನಂಬರ್ ನೋಡ್ಕೊರಿ 07363 ರೀ. ಇದು ಹುಬ್ಳಿ ಸೈಡಿಂದ ಹೋಗತ್ತೆ ರೀ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಸಿದ್ಧಗಂಗಾ ಬಂತು ನೋಡ್ರಿ. ಅನೌನ್ಸ್ ಆಗತ್ತೆ ನೋಡ್ರಿ. ಕನ್ಫ್ಯೂಸ್ ಆಗಾಕತ್ತಿದ್ದು ಅದಕ್ಕೆ ನೋಡ್ರಿ. 12650 ಅಂದ್ರೆ ಇದು ನ್ಯೂ ಡೆಲ್ಲಿಂದ ಯಶವಂತಪುರಕ್ಕೆ ಹೋಗತ್ತೆ ರೀ. 12649 ರೀ. ಇದು ಯಶವಂತಪುರಿಂದ ನ್ಯೂ ಡೆಲ್ಲಿಗೆ ಹೋಗುತ್ತೆ. 2 ಟ್ರೈನ್ ಎಟ್ ಎ ಟೈಮ್ ಸೇಮ್ ಬರೋದ್ರಿಂದ ಭಾಳ ಜನ ಕನ್ಫ್ಯೂಸ್ ಆಗಾಕತ್ತಾರ ನೋಡ್ರಿ. 12650 ಸಂಪರ್ಕ ಕ್ರಾಂತಿ ಏನೈತಲ್ಲ ರೀ ನ್ಯೂ ಡೆಲ್ಲಿಂದ ಯಶವಂತಪುರಕ್ಕೆ ಹೋಗುತ್ತೆ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಆ ಡಿಸ್ಪ್ಲೇನ ಹಂಗೆ ಐತ್ರಿ. ಇದ್ರೊಳಗಲ್ಲ ಮೊಬೈಲ್ ಹಂಗೆ ಬರಾಗ್ತಿಲ್ಲ. ಡಿಸ್ಪ್ಲೇನ ಹಂಗೆ ಮಪಲ್ ಟೈಪ್ ಬರಾಕತ್ತೈತಿ. ಟ್ರೈನ್ ಬಂತು. ನಾವು ಹೊರಟಿರೋ ಟ್ರೈನ್ ನಂಬರ್ ಈಗ ಹೇಳ್ತೀನಿ ನಿಮ್ಗೆ. 12650 ಕರ್ನಾಟಕ ಸಂಪರ್ಕ ಕ್ರಾಂತಿ ನ್ಯೂ ಡೆಲ್ಲಿಂದ ಯಶವಂತಪುರಕ್ಕೆ ಹೋಗುದ್ರಿ. ವ್ಯಾಪ್ 7 ಹಾಕ್ಯಾರ. ಲಾಲ್ಗೂಡದ ಐತಿ ನೋಡ್ರಿ. ಲಾಲ್ಗೂಡ ಚಟ್ಟಿಂದ ಐತಿ. ಯಶವಂತಪುರ ಹಜರತ್ ನಿಜಾಮುದ್ದೀನ್ ಸಂಪರ್ಕ ಕ್ರಾಂತಿ ರೀ. ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರಪ್ಪ 2 ಅನೌನ್ಸ್ಮೆಂಟ್ ಮಾಡಿ ನೋಡ್ರಿ. ಇದಕ್ಕೂ 2 ಜನರಲ್ ಕೋಚ್ ಇರ್ತಾವ. ನನ್ನ ಕೋಚ್ ಎಸ್ಪಾಯ. ಬರ್ರಿ ಎಸ್ಪಾಯ್ ಕೋಚ್ ಬಂತ. ಊರ ರಶ್ ಇರತ್ತಿದ. ಎಸ್ಪಾಯ್ 34 ಮಿಡಲ್ ಸಿಕ್ಕತ್ರಿ ನನಗೆ. ನಾ ಎಷ್ಟು ಆಟೋ ಅಪ್ಗ್ರೇಡೇಷನ್ ಇಟ್ಟರೆ ನನಗೆ ಒಂದು ಸೀಟ್ ಸಿಗೋಲ್ಲ ಅಪ್ಗ್ರೇಡ್ನಾಗ. 8:35ಕ್ಕೆ ಬರ್ಬೇಕೈತ್ರಿ. 8:33ಕ್ಕೆ ಬಂತ. 10 ನಿಮಿಷ ಬಿಟ್ಟು ಡಿಪಾರ್ಟ್ ಆಗತ್ತೆ ರೀ ಎಕ್ಸಾಕ್ಟ್. ಬರ್ರಿ ನೋಡ್ರಿ. ನ್ಯೂ ಡೆಲ್ಲಿಂದ ಬಂದಿದ್ದು ಟ್ರೈನ್ ಅರ್ಧ ಇಲ್ಲೇ ಖಾಲಿ ಆಯ್ತು. ಇದ್ರ ರೂಟ ಫೇರ್ ಏನಂತ ಹೋಗ್ತಾ ಹೇಳ್ತೀನಿ ಬರ್ರಿ ನಿಮ್ಗೆ ನೋಡ್ರಿ. ಹುಬ್ಳಿಯಿಂದ ಯೋಗನಗರ ರಿಷಿಕೇಶಿಗೆ ಹೋಗೋದು ಟ್ರೈನ್ ಡಿಪಾರ್ಟ್ ಆಯ್ತು ನೋಡ್ರಿ. ಕರೆಕ್ಟ್ 8:33 8:35 ಆಗಿತ್ತು. 5 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ್ರೆ. ಬರ್ರಿ ನಾವು ಒಳಗೆ ಹೋಗೋದು. ಜೈ ಆಂಜನೇಯ. ನೋಡ್ರಿ ಟ್ರೈನ್ ಡೆಲ್ಲಿಂದ ಬಂದೈತಿ. ಎಷ್ಟು ಸ್ವಚ್ಛ ಐತಿ ನೋಡ್ರಿ. ಆ ಕಡೆ ಏನೋ ತೋರಿಸ್ಬಾರ್ದಿತ್ತ, ನಾ ತೋರ್ಸಂಗಿಲ್ಲ ಬಿಟ್ಟು. ನಾವು ಒಟ್ಟು ನಿಮಗೆ ಈ ಟ್ರೈನ್ ರೆಕಮೆಂಡ್ ಮಾಡಂಗಿಲ್ಲ. ಲಾಂಗ್ ಜರ್ನಿಗಾದ್ರೆ ನೀವು ಮಾಡ್ಕೋರಿ. ಶಾರ್ಟ್ ಜರ್ನಿಗೆ ನೀವು ಇಲ್ಲಿಂದ ಹುಬ್ಳಿಯಿಂದ ಯಶವಂತಪುರಕ್ಕೆ ಹೋಗ್ತೀನಿ ಅಂದ್ರೆ ಒಟ್ಟು ಟ್ರೈನ್ ಕ್ಲೀನ್ ಇಲ್ಲ ರೀ. ಕ್ಲೀನ್ ಇಲ್ಲ ಅನ್ನೋಕ್ಕಿಂತ ಈಗ ಒಂದು ಕಂಪ್ಲೇಂಟ್ ಹಾಕಿದ್ರೆ ಬಂದು ಸ್ವಚ್ಛ ಮಾಡ್ತಾರೆ. ಬಟ್ ಸ್ವಚ್ಛ ಮಾಡೋರ ಎಷ್ಟೊಂದು ಸ್ವಚ್ಛ ಮಾಡ್ತಾರೆ ರೀ. ಫಸ್ಟ್ ಸ್ವಚ್ಛ ಇಡಬೇಕಾಗಿದ್ದು ಕರ್ತವ್ಯ ನಮ್ದು. ನಾವು ಹೊಲಸು ಮಾಡಿದಾರೆ ಸ್ವಚ್ಛ ಮಾಡೋರು ನೋಡ್ರಿ. ಅವ್ರು ವಾಟರ್ ಫಿಲ್ ಮಾಡತ್ತಾರೆ. ಅವ್ರ ಡ್ಯೂಟಿ ಅವ್ರು ಮಾಡೇ ಮಾಡ್ತಾರೆ. ನೀವು ಮ್ಯಾಗ್ರ ಮ್ಯಾಗ ತಿಳಿದು ನಾವು ಆಗಲಿ, ನಾ ಯಾರೂ ಪಾಯಿಂಟ್ ಔಟ್ ಮಾಡತ್ತಿಲ್ಲ. ಬರೀ ಮ್ಯಾಗ್ರ ಮ್ಯಾಗ ಹೊಲಸು ಮಾಡಕತ್ತಾರೆ. ಎಷ್ಟು ಅಂತೇಳಿ ಸ್ವಚ್ಛ ಮಾಡ್ಬೇಕು ರೀ ಅವರು. ಈ ಟ್ರೈನ್ ಜೀವನದ ಎಲ್ಲ ಪಾಠ ಕಲಿಸ್ತೈತೆ ನೋಡ್ರಿ. ಇದು ಒಂದು ಜನರಲ್ ಒಳಗೆ ಟ್ರಾವೆಲ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಐತೆ ಸಮಾಜದಾಗ ನಮಗೆ ಇನ್ನೊಬ್ಬರಿಗೆ ಅಂತ. ಯಾಕಂದ್ರೆ ನಾ ತೋರಿಸಿದ್ರೆ ನಾನು ನಿಮ್ಗೆ ಹೆಂಗೆ ಹೇಳ್ಬೇಕಂದ್ರೆ ಅಲ್ಲಿ ಐತಲ್ರಿ ಆ ಡೋರ್ನಾಗ ಒಂದು ಪಾಪುನ ಮಲಗ್ಸ್ಯಾರ. ನಾ ಇಲ್ಲಿಂದ ದೂರಿಂದ ನಾನು ತೋರಿಸ್ತೀನಿ ನೋಡ್ರಿ. ಒಂದ ಮಕ್ಕೊಂಡೈತದ ತೋರಿಸ್ಬಾರ್ದ. ಅಲ್ಲಿ ನೋಡ್ರಿ ಅಲ್ಲೊಂದು ಪಾಪುನ ಮಲಗ್ಸ್ಯಾರ. ಸಣ್ಣ ಪಾಪುನ. ನಾ ಇನ್ನೇನು ಹತ್ರ ಹೋಗಿ ತೋರಿಸೋದು. ಕಣ್ಣ ನೀರ ಬಂದವ್ರಿ ಈಗ ಆಲ್ರೆಡಿ.
ಬೇಡ ಆಮೇಲೆ ಮಾತಾಡ್ತೀನಿ ಬರ್ರಿ. ನೋಡಿರಿ ಟೈಮ್ ಆಗಾಗತ್ತೆ 9 ಗಂಟೆ 3 ನಿಮಿಷ. ಇದು ಯಶವಂತಪುರಿಂದ ನ್ಯೂ ಡೆಲ್ಲಿಗೆ ಹೋಗೋ ಸಂಪರ್ಕ ಕ್ರಾಂತಿ ಪ್ಲಾಟ್ಫಾರ್ಮ್ 4ಗೆ ಬಂದೈತಿ. ಈಗ ನಮ್ಮ ಸಂಪರ್ಕ ಕ್ರಾಂತಿ ಇನ್ನೂ ಇಲ್ಲೇ ನಿಂತೈತೆ ನೋಡ್ರಿ. ಅದು ಆಗಲೇ ಹೇಳಿದ್ನಲ್ಲ ರೀ 9 ಗಂಟೆ 3 ನಿಮಿಷ ಆದ್ರೆ ಸಂಪರ್ಕ ಕ್ರಾಂತಿ ಇನ್ನೂ ಇಲ್ಲೇ ಐತಿ. ನೋಡೋಣ ಬರ್ರಿ ಎಷ್ಟೊತ್ತಿಗೆ ಡಿಪಾರ್ಟ್ ಆಗತ್ತಂತ. ಇನ್ನು ಈ ಟ್ರೈನ್ ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ಈ ಟ್ರೈನ್ ಹಜರತ್ ನಿಜಾಮುದ್ದೀನಂತ್ರ ಹುಬ್ಳಿ ತನ ಅಂತ ಹೇಳಂಗಿಲ್ಲ ರೀ. ನಾ ಹುಬ್ಳಿಂತ್ರ ಮುಂದೆ ಹೇಳ್ತೀನಿ. ಹುಬ್ಳಿಂತ್ರ ಹಾವೇರಿ, ಹಾವೇರಿಯಿಂದ ದಾವಣಗೆರೆ, ದಾವಣಗೆರೆ ಅಂತ ಅರಸೀಕೆರೆ, ತುಮಕೂರಿಂತ್ರ ಸೀದಾ ಯಶವಂತಪುರ ಜಂಕ್ಷನ್ಗೆ ಹೋಗುತ್ತೆ ರೀ. ಅದು ಬಿಟ್ಟರೆ ಇನ್ ಬಿಟ್ವೀನ್ ಯಾವ ಸ್ಟಾಪ್ ಇಲ್ಲ. ಬೆಳಗ್ಗೆ 4 ಗಂಟೆ 50 ನಿಮಿಷಕ್ಕೆ ಟೈಮಿಂಗ್ ಕೊಟ್ಟಾನಿಂದ್ರದ ಇದು ಬೇಗನೆ ಹೋಗುತ್ತೆ ರೀ. 3-3:30 4 ಗಂಟೆ ಅನ್ಕೊಡ್ದಾನೆ ಯಶವಂತಪುರ ಜಂಕ್ಷನ್ಗೆ ಹೋಗುತ್ತೆ. ಬರ್ರಿ ನೆಕ್ಸ್ಟ್ ಸ್ಟೇಷನ್ನಾಗ ಬಂದು ಸಿಗ್ತೀನಿ. ಯಾಕಂದ್ರೆ ಕೋಚಿಂದ ಕಂಪ್ಲೇಂಟ್ ಮಾಡೀನಿ. ಕಂಪ್ಲೇಂಟ್ ಮಾಡಿದ್ರು ಭಾಳ ಹೊಲಸಾಗಿತ್ತು. ಕಂಪ್ಲೇಂಟ್ ಮಾಡಿದ್ರು ಏನದು ಇದಾಗಲಿ ಯೂಸ್ ಆಗಲಿ. ಯಾಕಂದ್ರೆ ಕಾಕ್ರೋಚಸ್ ಜಾಸ್ತಿ ಇದ್ದು ರೀ. ಎಲ್ಲ ಮೈ ಮೇಲೆ ಹತ್ತಾಕತ್ತಿದ್ದು. ರಾತ್ರಿ ಮಾತು ಕಿವಿ ಆಗೋದು ಓದು ಅಂದ್ರೆ ಸಮಸ್ಯೆ ಆಗಬಾರ್ದಂತ ಕಂಪ್ಲೇಂಟ್ ಮಾಡಿದೆ. ಆನ್ ಡ್ಯೂಟಿ ಕ್ಲೀನಿಂಗ್ ಸ್ಟಾಫ್ ಯಾರೂ ಇಲ್ಲ ಅಂದರು. ಸರಿ ಸರ್ ಅಂತ ಹೇಳಿ ಸುಮ್ಮ ಆಗ್ಬಿಟ್ಟೆ. ಇನ್ನೇನು ಅವ್ರ ಜೋಡಿ ಜಾಸ್ತಿ ಇದು ಮಾಡೋದು ಅಂತೇಳಿ. ಬರ್ರಿ ಎಷ್ಟೊತ್ತಿಗೆ ಡಿಪಾರ್ಟ್ ಆಗತ್ತೆ ನೋಡಿ ಬರ್ರಿ. ಫೈನಲಿ 9 ಗಂಟೆ 16 ನಿಮಿಷಕ್ಕೆ ಹುಬ್ಬಳ್ಳಿ ಜಂಕ್ಷನ್ ಬಿಡ್ತು ಬರ್ರಿ. ಇದ್ರ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದುಬಿಟ್ಟು ಹಾವೇರಿ ಸ್ಟೇಷನ್. ನನಗೆ ಯಾಕೋ ವ್ಲಾಗ್ ಮಾಡೋದು ಮನಸ್ಸಾಗೋಲ್ತಿದ್ದನ. ಆದರೂ ಇನ್ಫಾರ್ಮೇಷನ್ ಪರ್ಪಸ್ಸಿಗಾರ ಮಾಡೋಣ ಅಂತೇಳಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಹೊಲಸದ ಅದಕ್ಕೆ ರೀ. ಇನ್ನೊಬ್ರಿಗೂ ಡಿಸ್ಟರ್ಬ್ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ಅದ್ರ ಸಲುವಾಗಿ ಬರ್ರಿ ನೆಕ್ಸ್ಟ್ ಹಾವೇರಿ ಒಳಗೆ ಬಂದು ಸಿಗ್ತೀನಿ. ನೋಡ್ರಿ ನನಗೆ LHB ಕೋಚ್ನಾಗ ಇಷ್ಟ ಆಗೋದಿದೆ ನೋಡ್ರಿ. ಇದೊಂಥರ ನನಗೆ ರಿದಮ್ ಇದ್ದಂಗೆ ರೀ ಈ ಸೌಂಡ. ಟ್ರೈನ್ ಲವರ್ಗಳಿಗೆ ಇದೇ ಸೌಂಡ್ ಖುಷಿ ಕೊಡತ್ತೆ ನೋಡ್ರಿ, ಈ ಟ್ರ್ಯಾಕ್ ಸೌಂಡ್. ಬರ್ರಿ ಪ್ಯಾಸೆಂಜರ್ಸ್ ಎಲ್ಲ ಮಕ್ಕೊಂಡಾರು. ಆದ್ರೆ ಮುಂದಿನ ಸ್ಟೇಷನ್ LHB ಕ್ರಾಸ್ ಮಾಡಾಕ್ತೀವಿ. ಆದ್ರೆ ಮುಂದಿನ ಸ್ಟೇಷನ್ಸ್ ಎಲ್ಲ ತೋರಿಸ್ತೀನಿ. ಇಲ್ಲ ಒಮ್ಮೆ ಯಶವಂತಪುರದಾಗ ಬಂದು ಸಿಗ್ತೀನಿ ರೀ ಬೆಳಿಗ್ಗೆ. ನೋಡ್ರಿ ಟೈಮ್ ಆಗತ್ತದ ಬೆಳಗಿನ ಜಾವ 3 ಗಂಟೆ 26 ನಿಮಿಷ. ಟ್ರೈನಿಗೆ ಯಶವಂತಪುರ ಬೈಪಾಸ್ ರನ್ನಿಂಗ್ ಕ್ಯಾಬಿಂಗ್ ಬಂದೈತಿ. ಟೈಮ್ಗೆ ನಮ್ಮ ಬೇಗನೆ ಬಂದಾನ್ರಿ. ಸಿಗ್ನಲಿಗೆ ವೇಟ್ ಮಾಡಾಕ್ತೀವಿ. ನಾನು ಇಂಟರ್ಮೀಡಿಯೇಟ್ ಯಾವ ಸ್ಟೇಷನ್ ತೋರಿಸ್ಲಿಲ್ಲ. ಯಾಕಂದ್ರೆ ಪೂರ್ತಿ ಭಾಳ ಇದಿತ್ತು. ಟ್ರೈನ್ ರಶ್ ಇತ್ತು. ಸ್ಲೀಪರ್ದಾಗ ರಶ್ ಇತ್ತು ರೀ. ಬರ್ರಿ ಹೋಗಿ ಯಶವಂತಪುರ ಸೇರಿ ನೋಡ್ರಿ. ಯಶವಂತಪುರ ಸಂಪರ್ಕ ಕ್ರಾಂತಿ ಬರಬೇಕಾಗಿತ್ತು 4 ಗಂಟೆ 30 ನಿಮಿಷಕ್ಕೆ. ಅಂದ್ರೆ 4:15ಗೆ ಬರಬೇಕಿತ್ತು. 3 ಗಂಟೆ 40 ನಿಮಿಷಕ್ಕೆ ಬಂದಾನ. ನಾನು ಟೋಟಲ್ ಹುಬ್ಳಿಯಿಂದ ಯಶವಂತಪುರಕ್ಕೆ ಇದಕ್ಕೆ ಪೇರ್ ಕೊಟ್ಟಿದ್ದೆ 310 ರೂಪಾಯಿ ರೀ. ಸ್ಲೀಪರ್ ಕ್ಲಾಸ. S5ದಾಗ 34 ಸೀಟ್ ನಂಬರ್ ಸಿಕ್ಕಿತ್ತು ನನಗೆ. ನೋಡ್ರಿ ನಿಮಗೆ ಲೋಕ ಯಾವ್ದೈತೆ ಅಂತ ನಾನು ಹುಬ್ಳ್ಯಾಗೂ ತೋರಿಸಿದ್ದಿಲ್ಲ. ಈಗ ತೋರ್ಸಾಕತ್ತೀನಿ. ಸೇಮ್ ಆಪ್ಷನ್ ಅಲ್ಲೆಲ್ಲ ಗುಡ್ ಅದೈತಿ. ಎಲ್ಲ ಹುಬ್ಳ್ಯಾಗ ಹೇಳಿದ್ದ ಅನ್ಸತ್ರಿ. ಅವ್ರು ಹುಬ್ಳ್ಯಾಗ ಎಂಟ್ರೆನ್ಸಿಗೆ ಬಂತಲ್ರಿ. ವ್ಯಾಕ್ 7 ಅಲ್ಲಿ ಗುಡ್ ಅದೈತಿ ನೋಡ್ರಿ. ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡ್ರಿ ಅಂತ ನಿಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ ಅನ್ಕೊತೀನಿ. ಯಾಕಂದ್ರೆ ನಾನು ವಿಡಿಯೋದಾಗ ಏನೂ ತೋರಿಸೇ ಅಲ್ರಿ. ಬರ್ರಿ ಇಂಥದ ಇನ್ನೊಂದು ವಿಡಿಯೋದಾಗ ಸಿಗ್ತನು. ಅಲ್ಲಿ ತನಕ ಬಾಯ್. ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಶೇರ್ ಕಮೆಂಟ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಯಶವಂತಪುರ ನೆಕ್ಸ್ಟ್ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು. ನಾ ಮೆಜೆಸ್ಟಿಕ್ಕಿಂತ ಮತ್ತು ಮುಂದೆ ನಮ್ಮ ವರ್ಕ್ ಇರೋ ಪ್ಲೇಸ್ ಅಂದ್ರೆ ರಾಮನಗರಕ್ಕೆ ಹೋಗ್ಬೇಕು. ಇಷ್ಟೊತ್ತಿಗೆ ಯಾವ BMTC ಬಸ್ ಸಿಗಂಗಿಲ್ಲ ನೋಡೋಣ.